युक्तमङ्गैः सानाथ्यन्नो विदधदधिकं ब्रह्मनारायणाख्यं पूषारत्नं भुवनबलयस्याखिलाश्चर्यरत्नं लीलारत्नं जलधिदुहितुर्देवतामूलिरत्नं चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नं महाव्याकरणाम्बोधिमन्थमानसमन्दरम् कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायितं बभो स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय शुद्धाब्दये नमः सूक्तिरत्नाकरे रम्ये मौनरामायणार्णवे विहरन्तो महीयां सः प्रीयन्तां गुरवो मम वाल्मीकिर्गौ पुनीयान्नः महीतरपदाश्रया यद्दुग्धमुपजीवन्ति कवयस्तरुणका इव स्वस्त्यस्तु सतां हरिः ओम्। नारायण 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 विश्रमश्रमणां सौम्य न श्रमो मम विद्यते ಅವಿಶ್ರಮೇ ಪ್ರತಿಜ್ಞಾ ಮೇ ಕೃತ ವಾನರ ಸನ್ನಿಧೌ. ಈ ಅಂಶವನ್ನ ಹನುಮಂತನ ಸಾಮರ್ಥ್ಯದ ಪರಿಚಯಕ್ಕೋಸ್ಕರ ಹೇಳ್ತಾ ಏನ್ ಹೇಳಿದ್ರು, ವಿಶ್ರಾಂತಿ ಯಾರಿಗೆ ಅಂತಂದ್ರೆ ಯಾರಿಗೆ ಸುಸ್ತಾಗುತ್ತೋ, ಯಾರಿಗೆ ಆಯಾಸ ಆಗುತ್ತೋ ಅವ್ರಿಗೆ ಬೇಕು. ನನಗಂತ ಆಯಾಸ ಸುಸ್ತು ಇಲ್ಲ, ಅದರಿಂದಾಗಿ ನಶ್ರಮೋ ಮಮ ವಿದ್ಯತೆ, ನಾನು ವಿಶ್ರಾಂತಿ ತೆಗೆದುಕೊಳ್ಳದೆ ಸೀತೆಯನ್ನ ಹುಡುಕಿ ಬರ್ತೇನೆ ಅಂತ ವಾನರರ ಮಧ್ಯದಲ್ಲಿ ಹೇಳಿದ್ದೇನೆ. ಆದ್ರಿಂದಾಗಿ ನಾನೀಗ ವಿಶ್ರಾಂತಿ ತೆಗೆದುಕೊಳ್ಳುವ ಆಲೋಚನೆಯಲ್ಲಿ ಇಲ್ಲ ಅಂತ ಮೈನಾಕ ಪರ್ವತನಿಗೆ ಹನುಮಂತ ಹೇಳ್ತಾ ಇದ್ದಾನೆ. ವಿಶ್ರಮ ಪುಲ್ಲಿಂಗ ಪ್ರಥಮ ಏಕ, ಶ್ರಮಿಣ ಶ್ರಮೀ ಶ್ರಮಿಣೌ ಶ್ರಮಿಣಃ, ಪುಲ್ಲಿಂಗ ಪ್ರಥಮ ಬಹು, ಸೌಮ್ಯ ಸಂಬೋಧನಾ ಪ್ರಥಮ ನ ಅವ್ಯಯ, ಶ್ರಮಃ ಪುಲ್ಲಿಂಗ ಪ್ರಥಮ ಏಕ, ಮಮ ಷಷ್ಠಿ ಏಕ, ವಿದ್ಯತೆ ವಿದ್ಯತೆ ವಿದ್ಯೇತೆ ವಿದ್ಯಂತೆ, ಲಟ್ ವಿದಜ್ಞ ವಿದ ಸತ್ತಾಯಾಂ ಲಟ್ ಪ್ರಥಮ ಏಕ, ಅವಿಶ್ರಮೇ ಸಪ್ತಮಿ ಏಕ, ಪ್ರತಿಜ್ಞಾ ಸ್ತ್ರೀಲಿಂಗ ಪ್ರಥಮ ಏಕ, ಮೇ ಷಷ್ಠಿ ಏಕ, ಕೃತ ಸ್ತ್ರೀಲಿಂಗ ಪ್ರಥಮ ಏಕ, ವಾನರಸ್ಯ ಸನ್ನಿಧಿಃ ತಸ್ಮಿನ್ ವಾನರ ಸನ್ನಿಧೌ. ಷಷ್ಠಿ ಸಪ್ತಮಿ ಏಕ ಆಯಿತು. ವಿಶೇಷ ವಿಶ್ರಮಾರ್ಥಂ ಇತಿ ಪ್ರಥಮಂ ಪಕ್ಷಂ ನಿರಾಹ ವಿಶ್ರಮಃ ಶ್ರಮಿಣಾಂ. ಸೌಮ್ಯ ಸಾಧು ಅಂತ ಅರ್ಥ. ಸೌಮ್ಯ ಅನ್ನೋ ಶಬ್ದಕ್ಕರ್ಥ ಸಾಧುವೆ, ಸಜ್ಜನನೇ. ಸೌಮ್ಯ ಸಾಧು ಗುಣತ್ವತಃ ಇತಿ ಸ್ಮರಂತಿ, ಹೀಗೆ ಅಂತ ಸೌಮ್ಯ ಶಬ್ದದ ಅರ್ಥವನ್ನ ಹೇಳಿದ್ದಿದೆ. ವಿದ್ವನ್ ಇತಿವಾ ಅಥವಾ ತಿಳಿದವನು ಅಂತಾನು ಅರ್ಥ ಆಗುತ್ತೆ. ಸೌಮ್ಯೋ ಬುಧೋ ಮನೋಜ್ಞೇ ಸ್ಯಾದನುಗ್ರಹ ಇತಿ ಅಭಿಧಾನಂ. ತರ್ಹಿ ಆತಿಥ್ಯ ಸ್ವೀಕರಣೇನ ಅನುಗ್ರಹಾರ್ಥಂ ಸ್ಥೀಯತ. ಹಾಗಾದ್ರೆ ಆತಿಥ್ಯ ಸ್ವೀಕಾರ ಮಾಡಿ ಅನುಗ್ರಹ ಮಾಡ್ಲಿಕ್ಕೆ ಇರು ಅಂದ್ರೆ ತದಪಿ ನ ಶಕ್ಯಂ. ಯಾಕೆಂದ್ರೆ ದಾರಿಯ ಮಧ್ಯದಲ್ಲಿ ವಿಶ್ರಾಂತಿ ಇಲ್ಲದೆ ಕಾರ್ಯವನ್ನು ಮುಗಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದೇನೆ. ರಾಮ ಕಾರ್ಯಕ್ಕೆ ತ್ವರೆ ಇದೆ, ಅದರಿಂದ ನಾನು ಹೊರಡುತ್ತೇನೆ ಅಂತ ಹೇಳ್ತಾ ಇದ್ದಾನೆ. ಭೂಷಣ್ ಅವ್ರು ಹೇಳಿ, ಅಲ್ಪಶೇಷಶ್ಚ ದಿವಸಃ ಅಲ್ಪಶೇಷಶ್ಚ ದಿವಸಃ ಅಲ್ಪಶೇಷಶ್ಚ ದಿವಸಃ ತ್ವರೇಹಂ ಕಾರ್ಯಗೌರವಾತ್ ತ್ವರೇಹಂ ಕಾರ್ಯಗೌರವಾತ್ ತ್ವರೇಹಂ ಕಾರ್ಯಗೌರವಾತ್ ಮಹೀಧರ ಮಹೀಂ ಮುಕ್ತ್ವಾ ಮಹೀಧರ ಮಹೀಂ ಮುಕ್ತ್ವಾ ಮಹೀಧರ ಮಹೀಂ ಮುಕ್ತ್ವಾ ಕಸ್ಮಾನ್ ಮಗ್ನೋ ಬುಧೋ ಭವಾನ್ ಕಸ್ಮಾನ್ ಮಗ್ನೋಂಬುಧೋ ಭವಾನ್ ಕಸ್ಮಾನ್ ಮಗ್ನೋಂಬುಧೋ ಮಹಾನ್ ಭವಾನ್. ಅಲ್ಪಶೇಷಶ್ಚ ದಿವಸಃ, ಹಗಲು ಇನ್ನು ಸ್ವಲ್ಪ ಉಳಿದಿದೆ. ಅಲ್ಪಶೇಷಶ್ಚ ದಿವಸಃ,
ಕಾರ್ಯಗೌರವಾತ್ ಅಹಂ ತ್ವರೆ, ತುಂಬಾ ದೊಡ್ಡ ಕೆಲಸ ಆದ್ರಿಂದಾಗಿ ನಾನು ಗಡಿಬಿಡಿ ಮಾಡ್ತಾ ಇದ್ದೇನೆ. ತ್ವರೆ ಅಂದ್ರೆ ತಡ ಆಗ್ತಾ ಇದೆ, ನಾನು ಹೊರಡುತ್ತೇನೆ. ನಾನು ಯಾಕೆ ಇಷ್ಟು ಒಳ್ಳೆ ಆತಿಥ್ಯ ಕೊಡುವಾಗ ಬೇಡ ಅಂತ ಹೇಳ್ತಾ ಇದ್ದೇನೆ, ಅದು ಬಿಟ್ಟು ಮುಂದಕ್ಕೆ ಓಡ್ತಾ ಇದ್ದೇನೆ ಅಂತಂದ್ರೆ ಗಡಿಬಿಡಿಯಲ್ಲಿದ್ದೇನೆ, ನಾನು ಬೇಗ ಹೋಗ್ಬೇಕಿದೆ. ಓ ಮಹೀಧರ, ಓ ಬೆಟ್ಟದ ರೂಪನೆ, ಅಂದ್ರೆ ಅವನನ್ನ ಕರೆದು ಸಂಬೋಧನೆ ಮಾಡಿ ಹೇಳ್ತಾನೆ, ಹೇ ಮೈನಾಕ ಪರ್ವತನೆ, ಭವಾನ್ ಕಸ್ಮಾತ್ ಮಹೀಂ ತ್ಯಕ್ತು ಮುಕ್ತ ಅಂಬುದೌ ಮಗ್ನಃ, ನೀನೆಲ್ಲೋ ಬೇರೆ ಕಡೆ ಇರ್ಬೇಕಿತ್ತು, ಈ ಸಮುದ್ರದ ಮಧ್ಯದಲ್ಲಿ ಯಾಕಿದ್ದಿ? ಸಮುದ್ರದ ಮಧ್ಯದಲ್ಲಿ ಬರುವುದಕ್ಕೆ ಏನ್ ಕಾರಣ? ನೀನು ಬೆಟ್ಟದ ತಪ್ಪಲಿನಲ್ಲಿ ಎಲ್ಲೋ ಇರ್ಬೇಕಿತ್ತು ಭೂಮಿ ಮೇಲೆ. ಈ ಸಮುದ್ರ ದಾಟುವಾಗ ನೀ ನೀರಿನ ಅಡಿಯಿಂದ ಎದ್ದು ಬಂದೆ ಅಲ್ವಾ, ಯಾಕೆ ಅಂತ ಪ್ರಶ್ನೆ ಕೇಳ್ತಾನೆ. ನನಗೆ ಆತಿಥ್ಯವನ್ನು ಸ್ವೀಕರಿಸದೇ ಇರುವುದಕ್ಕೆ ಕಾರಣ ನೀನು ಕೊಡ್ತಾ ಇರುವುದನ್ನ ತಗೊಳ್ಬಾರದು ಅಂತಲ್ಲ, ಕಾರ್ಯಗೌರವ, ತುಂಬಾ ದೊಡ್ಡ ಕೆಲಸಕ್ಕೆ ನಾನು ಹೊರಟಿದ್ದೇನೆ, ಆದ್ರಿಂದ ಆ ಕೆಲಸದ ಮಧ್ಯದಲ್ಲಿ ಇಂಥದ್ದೊಂದು ಅಡೆತಡೆಯನ್ನ ಮಾಡಿಕೊಳ್ಳುವುದು ಸ್ವಲ್ಪವೂ ಸರಿಯಲ್ಲ. ಸೊ ಎಲ್ಲ ಸಮಾಧಾನದಿಂದ ಇದ್ದಾಗ ಏನ್ ಬೇಕಾದ್ರೂ ಮಾಡಬಹುದು. ಆದ್ರೆ ಸಮಾಧಾನ ಬಿಟ್ಟು ಬೇರೆ ಸಂದರ್ಭ ಬಂದಾಗ ಮೈ ಮರೆತು ಎಲ್ಲೋ ಸಮಯ ಕಳೆಯುವುದು ಸರಿಯಲ್ಲ ಅಂತ ನಮಗೂ ಒಂದು ಜೀವನದಲ್ಲಿ ಪಾಠ. ಎಷ್ಟೋ ಸರ್ತಿ ನಾವು ಯಾವುದಕ್ಕೋ ಹೊರಟಿರ್ತೇವೆ, ಏನೋ ಮಾಡ್ಬೇಕೆಂತ ಸಂಕಲ್ಪ ಮಾಡಿರ್ತೇವೆ, ಆದ್ರೆ ಅದು ಬಿಟ್ಟು ಉಳಿದದ್ದು ಎಲ್ಲ ಆಗುತ್ತೆ. ಹೊರಟದ್ದು ಯಾವುದೋ ಒಂದು ವಸ್ತು ತರಬೇಕು ಅಂತ, ಅಂಗಡಿಗೆ ಹೋದ್ಮೇಲೆ ಅದ್ ಮರ್ತೋಗುತ್ತೆ, ಬೇರೆ ಎಲ್ಲ ಪದಾರ್ಥಗಳು ಕಾಣುತ್ತೆ, ಅದನ್ನ ತಗೊಳ್ತೇವೆ, ವಾಪಸ್ ಬರ್ತೇವೆ. ಆಮೇಲೆ ಮನೇಲಿ ಬಂದಾಗ ಕೇಳ್ತಾರೆ, ಅಯ್ಯೋ ಆ ಪದಾರ್ಥ ತಂದ್ರ ಅಂತ. ಆಗ ತಲೆ ಬಿಸಿ ಆಗುತ್ತೆ, ಅಯ್ಯೋ ನಾನು ತರ್ಲಿಕ್ಕೆ ಹೋಗಿದ್ದು ಅದನ್ನು, ಆದ್ರೆ ಈ ತರ ವ್ಯವಸ್ಥೆ ಆಯ್ತಲ್ವಾ ಅಂತ. ನಾವೇ ಸುಮ್ನೆ ನಮ್ಮನ್ನ ಟೆಸ್ಟ್ ಮಾಡಿದ್ರೆ ಸಾಕು. ಎಷ್ಟೋ ಸಲ ಏನೋ ಸಂಕಲ್ಪ ಮಾಡ್ಕೊಂಡು ಹೊರಡ್ತೇವೆ, ಇದು ಬರೆದು ಮುಗಿಸ್ಬೇಕು, ಇದು ಓದಿ ಮುಗಿಸ್ಬೇಕು, ಇದನ್ನ ಸ್ವಲ್ಪ ಜಪ ಮಾಡ್ಬೇಕು, ಅಥವಾ ಇನ್ನೇನೋ ಒಂದ್ ಕೆಲಸ, 100 ಕೆಲಸ ನಾವು ಬೇರೆ ಬೇರೆ ಹೇಳ್ಕೊಳ್ತಾ ಇರ್ತೀವಿ. ಆದ್ರೆ ಅದ್ರಲ್ಲಿ ಯಾವ್ದೋ 1, 2, 3, 4 ಇಂಥದ್ದಾಗುತ್ತೆ ಬಿಟ್ರೆ ಉಳಿದಿದ್ದೆಲ್ಲ ಹಿಂಗೆ ಮರೆತು ಹೋಗ್ತಾ ಇರುತ್ತೆ. ಒಂದು ಕಡೆಯಿಂದ ಇನ್ನೊಂದ್ ಕಡೆಗೆ ಡೈವರ್ಟ್ ಆಗ್ತಿರುತ್ತೆ. ಹನುಮಂತ ಆ ರೀತಿ ಡೈವರ್ಟ್ ಆಗುದು ಯಾವ ರೀತಿಗೂ ಕೂಡ ಸರಿಯಲ್ಲ ಅನ್ನೋದನ್ನ ತಿಳಿಸುವುದಕ್ಕೋಸ್ಕರ ಅವನ ಆತ್ಮೀಯ ಆತಿಥ್ಯವನ್ನ ಅತ್ಯಂತ ನಯವಾಗಿಯೇ ನಿರಾಕರಿಸ್ತಾನೆ ಅನ್ನುವುದು ನಮಗೊಂದು ಸುಂದರವಾದ ಬದುಕಿನ ಪಾಠ. ಮಾರುತೆ ಅಲ್ಪಶೇಷ ಪುಲ್ಲಿಂಗ ಪ್ರಥಮ ಏಕ. ಅಲ್ಪಃ ಶೇಷಃ ಯಸ್ಯ ಸಹ, ಅದು ದಿವಸಕ್ಕೆ ವಿಶೇಷಣ. ದಿವಸ ಸ್ವಲ್ಪವೇ ಇರುವುದು ಅಂತ ಅರ್ಥದಲ್ಲಿ. ದಿವಸ ಪುಲ್ಲಿಂಗ ಪ್ರಥಮ ಏಕ. ತ್ವರೆ, ತ್ವರಾ ಸಂಭ್ರಮೆ, ತ್ವರತೆ, ತ್ವರತೆ ಅಂತ ರೂಪ ಆಗುತ್ತೆ. ತ್ವರೆ ಅಂತ ಲಟ್ ಉತ್ತಮ ಏಕ. ಅಹಂ, ಅಹಂ ಆವಾಂ ವಯಂ ಸ್ತ್ರೀಲಿಂಗಕ ಪ್ರಥಮ ವಿಭಕ್ತಿ ಏಕವಚನ. ಕಾರ್ಯಸ್ಯ ಗೌರವಂ ಕಾರ್ಯಗೌರವಂ ತಸ್ಮಾತ್ ಕಾರ್ಯಗೌರವಾತ್. ಮಹೀಂ ಧರತೀತಿ ಮಹೀಧರಃ, ಸಂಬೋಧನ ಮಹೀಧರ. ಮಹೀಂ ದ್ವಿತೀಯ ಏಕ. ಮುಕ್ತ್ವಾ ತ್ವಾ ಪ್ರತ್ಯಯಂತಮವ್ಯಯಂ. ಕಸ್ಮಾತ್ ಷಷ್ಠಿ ಪಂಚಮಿ ಏಕ. ಮಗ್ನಃ ಪುಲ್ಲಿಂಗ ಪ್ರಥಮ ಏಕ. ಕಸ್ಮಾತ್ ಮಗ್ನಃ ಕಸ್ಮಾನ್ ಮಗ್ನಃ ಅನುನಾಸಿಕ ಸಂಧಿ. ಮಗ್ನಃ ಪುಲ್ಲಿಂಗ ಪ್ರಥಮ ಏಕ. ಅಂಬುಧೌ ಅಂಬುಧಿ ಶಬ್ದ, ಅದರ ಸಪ್ತಮಿ ವಿಭಕ್ತಿ ಏಕವಚನ. ಭವಾನ್ ಪುಲ್ಲಿಂಗ ಪ್ರಥಮ ಏಕ. ದೀಪ ಅವ್ರು ಹೇಳಿ. ಮಾರುತೇರೀರಿತಂ ಶ್ರುತ್ವಾ, ಮಾರುತೇರೀರಿತಂ ಶ್ರುತ್ವಾ, ಮಾರುತೇರೀರಿತಂ ಶ್ರುತ್ವಾ. ಶಾಲಶಂಭೋರಭಾಷತ, ಶಾಲಶಂಭೋರಭಾಷತ, ಶಾಲಶಂಭೋರಭಾಷತ. ಪಕ್ಷಿಣಃ ಪರ್ವತಾತ್ ಪೂರ್ವಂ, ಪಕ್ಷಿಣಃ ಪರ್ವತಾತ್ ಪೂರ್ವಂ, ಪಕ್ಷಿಣಃ ಪರ್ವತಾತ್ ಪೂರ್ವಂ. ಅಕ್ಷಿಣ್ವನ್ ಭುವನತ್ರಯಂ, ಮಕ್ಷಿಣ್ವನ್ ಭುವನತ್ರಯಂ, ಮಕ್ಷಿಣ್ವನ್ ಭುವನತ್ರಯಂ. ಮಾರುತಿಯ ಈ ಮಾತನ್ನ ಕೇಳಿ ಶಂಭೋಃ ಶ್ಯಾಲಃ ಅಭಾಷತ. ಮಾರುತೇಃ ಈರಿತಂ ಶ್ರುತ್ವಾ, ಮಾರುತಿಯ ಈ ಪ್ರಶ್ನೆಯನ್ನ ಕೇಳಿ ಶಂಭುವಿನ ಶ್ಯಾಲ, ಶಂಭುವಿನ ಹೆಂಡತಿಯ ತಮ್ಮ,
ಅಂದ್ರೆ ಪಾರ್ವತಿಯ ತಮ್ಮ ಇವನು ಮೈನಾಕ. ಅಭಾಷತ ಮಾತನಾಡಿದ. ಪಕ್ಷಿಣಃ ಪರ್ವತಃ ಪೂರ್ವಂ ಅಕ್ಷಿಣ್ವಂ ಭುವನತ್ರಯಂ. ರೆಕ್ಕೆಗಳುಳ್ಳ ಈ ಪರ್ವತಗಳು, ಪರ್ವತಾಹ ಪಕ್ಷಿಣಃ ಪೂರ್ವಂ, ಪರ್ವತಗಳಿಗೆಲ್ಲ ಪಕ್ಷಗಳಿದ್ವು. ಪಕ್ಷ ಅಂತಂದ್ರೆ ರೆಕ್ಕೆ. ಹಿಂದೆ ಪರ್ವತಾಹ ಪಕ್ಷಿಣಃ, ಹಿಂದೆ ಪರ್ವತಗಳಿಗೆ ರೆಕ್ಕೆಗಳಿದ್ವು. ಅವರು ಭುವನತ್ರಯಂ ಅಕ್ಷಿಣ್ವನ್, 3 ಲೋಕಗಳನ್ನು ಕೂಡ ಕೆಲವು ಪರ್ವತಗಳ ಉಪಟಳದಿಂದ ತೊಂದರೆ ಕೊಡ್ತಾ ಇದ್ರು. ಕ್ಷಿಣು ಹಿಂಸಾಯಾಮ್ ಅಂತ ಧಾತು. ಅಕ್ಷಿಣ್ವನ್, ಹಿಂಸಿಸ್ತಾ ಇದ್ವು. 3 ಲೋಕಗಳನ್ನು ಕೂಡ ಕೆಲವು ಪರ್ವತಗಳು ತೊಂದರೆ ಕೊಡ್ತಾ ಇದ್ವು. ಮಾರುತೇ ಈರಿತಂ ಮಾರುತೇ ರೀರಿತಂ, ರೇಫಾದೇಶ ವಿಸರ್ಗ. ಮಾರುತೇ ಷಷ್ಠಿ ಏಕ, ಈರಿತಂ ಹೇಳಿಕೆಯನ್ನು ದ್ವಿತೀಯ ಏಕ, ಶ್ರುತ್ವ ಕ್ತ್ವಾ ಪ್ರತ್ಯಯಂತಮವ್ಯಯಂ, ಸ್ಯಾಲಃ ಪುಲ್ಲಿಂಗ ಪ್ರಥಮ ಏಕ. ಸ್ಯಾಲ ಅಂತಂದ್ರೆ ಹಿಂದಿಯಲ್ಲಿ ಬೈತಾರಲ್ಲ ಸಾಲ ಅಂತ, ಅದೇ ಅರ್ಥದಲ್ಲಿ. ಹೆಂಡತಿಯ ಸಹೋದರ ಅಂತ ಅರ್ಥ ಸ್ಯಾಲ ಅಂದ್ರೆ. ಶಂಭೋಹೋ ಷಷ್ಠಿ ಏಕ, ಅಭಾಷತ ಲಂಗ್ ಪ್ರಥಮ ಏಕ, ಪಕ್ಷಿಣಃ ಪಕ್ಷೌ ಅಸ್ಯ ಪಕ್ಷೌ ಯೇಷಾಂ ಸಂತಿ ಇತಿ ಪಕ್ಷಿಣಃ, ರೆಕ್ಕೆಗಳಿರುವಂಥವುಗಳು. ಪಕ್ಷೌ ಯೇಷಾಂ ಸ್ತಃ, ಎರಡಲ್ವಾ. ಪಕ್ಷೌ ಯೇಷಾಂ ಸ್ತಃ ಪಕ್ಷಿಣಃ, ಪುಲ್ಲಿಂಗ ಪ್ರಥಮ ಬಹು. ಪರ್ವತಾಹ ಪುಲ್ಲಿಂಗ ಪ್ರಥಮ ಬಹು. ಪೂರ್ವಂ ಅವ್ಯಯ ಅಥವಾ ಪೂರ್ವಂ ಹಿಂದೆ ಅನ್ನುವ ಅಭಿಪ್ರಾಯದಲ್ಲಿ ಅವೇನು. ಅಕ್ಷಿಣ್ವನ್ ಕ್ಷಿಣು ಹಿಂಸಾಯಾಂ, ಲಂಗ್ ಪ್ರಥಮ ಬಹು. ಭುವನತ್ರಯಂ, ತ್ರಯಾಣಾಂ ಭುವನಾನಾಂ ಸಮಾಹಾರಃ ಭುವನತ್ರಯಂ, ದ್ವಿತೀಯ ಭಕ್ತಿ ಏಕವಚನ ಅಂತ ಹಾಗೆ ಅದನ್ನ ಬಳಸ್ತೇವೆ. ಸ್ಯಾಲಃ ಸ್ಯಾದನುಜಃ ಪತ್ನ್ಯಾ ಇತಿ ಚ ಪಕ್ಷಿಣಃ ಸಪಕ್ಷಾಃ ತೇನ ಅಕ್ಷಿಣ್ವನ್ ಅಹಿಂಸನ್. ಪೂರ್ವಂ ಕೃತಯುಗೇ ತಾತ ಪರ್ವತಃ ಪಕ್ಷಿಣೋ ಭವನ್ ತೇಪಿ ಜಗ್ಮುರ್ದಿಶಃ ಸರ್ವಾಃ ಗರುಡ ಇವ ವೇಗಿದಃ. ಹಿಂದೆ ಕೃತಯುಗದಲ್ಲಿ ಪರ್ವತಗಳಿಗೆ ರೆಕ್ಕೆಗಳಿದ್ದುವು. ಅವುಗಳು ದಿಕ್ಕುಗಳಿಗೆ ಗರುಡನಂತೆ ವೇಗ ಹೊತ್ತುಕೊಂಡು ಸಾಗುತ್ತಿದ್ದವು ಅಂತ ರಾಮಾಯಣದಲ್ಲಿ ಬಂದ ಮಾತು. ವಾರುಣಿಯವರು ಹೇಳಿ. ವಜ್ರೇಣ ವಜ್ರೀ ಚಿಚ್ಛೇದ, ವಜ್ರೇಣ ವಜ್ರೀ ಚಿಚ್ಛೇದ, ವಜ್ರೇಣ ವಜ್ರೀ ಚಿಚ್ಛೇದ. ಪಕ್ಷಾನ್ ನಿಶೇಷಭೂಭೃತಾಂ, ಪಕ್ಷಾನ್ ನಿಶೇಷಭೂಭೃತಾಂ, ಪಕ್ಷಾನ್ ನಿಶೇಷಭೂಭೃತಾನ್. ನೀತೋಹಂ ದಯಯಾ ಸಿಂಧೌ, ನೀತೋಹಂ ದಯಯಾ ಸಿಂಧೌ, ನೀತೋಹಂ ದಯಯಾ ಸಿಂಧೌ. ವಾಯುನಾ ವಾಯುನಂದನ, ವಾಯುನಾ ವಾಯುನಂದನ, ವಾಯುನಾ ವಾಯುನಂದನ. ಹಿಂದೆ ಉಪದ್ರ ಕೊಡ್ತಾ ಇದ್ರು ಅಂತ ಬಂತಲ್ವಾ ಪರ್ವತಗಳೆಲ್ಲ, ಅದು ದೂರ ಹೋಯಿತು ಪರ್ವತಗಳ ಬಗ್ಗೆ. ಹೀಗೆ ಆಶ್ರಮಗಳ ಮೇಲೆಲ್ಲ ಅಕಾರಣವಾಗಿ ಬಂದು ಉಪದ್ರವ ಕೊಡುವ ಈ ಪರ್ವತಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ತಾವು ಅಂತ ಇಂದ್ರನಲ್ಲಿಗೆ ಹೋಯಿತು ವಿಷಯ. ವಜ್ರೀ, ವಜ್ರದ ಆಯುಧವನ್ನ ಕೈಯಲ್ಲಿ ಹಿಡಿದಂತಹ ಇಂದ್ರ, ವಜ್ರೇಣ ತನ್ನ ವಜ್ರಾಯುಧದಿಂದ, ನಿಶೇಷ ಭೂಭೃತಾಂ ಸಮಸ್ತ ಬೆಟ್ಟಗಳ ಪಕ್ಷಗಳನ್ನು, ಪಕ್ಷಾನ್ನ ಚಿಚ್ಛೇದ, ಭೂಭೃತ್ ಅಂದ್ರೆ ಪರ್ವತಗಳು, ಭೂಭೃತಾಂ ಎಲ್ಲಾ ಪರ್ವತಗಳ ರೆಕ್ಕೆಗಳನ್ನು, ಚಿಚ್ಛೇದ ಕತ್ತರಿಸಿದ. ಅಹಂ ವಾಯುನ ದಯೆಯ ಸಿಂಧೌ ನೀತಃ, ಓ ವಾಯುನಂದನನೇ, ನಿನ್ನಪ್ಪ ವಾಯುದೇವ ಅಂದ್ರೆ ಇದೇನು ಗೊತ್ತಿಲ್ಲ ಅಂತಲ್ಲ, ಸುಮ್ಮನೆ ತಿಳಿಯದವನಂತೆ ಕೇಳಿದ್ದ ಅಷ್ಟೇ ಹಿಂದೆ. ಅಕಸ್ಮಾತ್ ಮಗ್ನಃ ಅಂಬುದೋ ಭವಾನ್ ಅಂತ ಒಂದು ಸುಮ್ಮನೆ ಪ್ರಶ್ನೆ ಕೇಳಿದ. ಇವನು ಹಿಂದಿನ ತನ್ನ ಪಡೆದ ಸಹಾಯದ ವಿವರವನ್ನ ಕೊಡ್ತಾ ಇದ್ದಾನೆ. ಅಹಂ ನಾನು, ವಾಯುನ ವಾಯುವಿನಿಂದ, ದಯೆಯ ಕರುಣೆಯಿಂದ,
ಸಿಂಧೌ ಸಮುದ್ರದ ಮಧ್ಯಕ್ಕೆ, ನೀತಃ ತಳ್ಳಲ್ಪಟ್ಟೆ ಅಥವಾ ಕರೆದೊಯ್ಯಲ್ಪಟ್ಟೆ ಅಂತ ಹೇಳ್ತಾನೆ. ಹೇ ವಾಯುನಂದನ, ವಾಯುದೇವನ ಮಗನೇ, ನನಗೂ ರೆಕ್ಕೆ ಇತ್ತು, ಗಾಳಿಯ ವೇಗಕ್ಕೆ ನಾನು ಸಮುದ್ರಕ್ಕೆ ತಳ್ಳಲ್ಪಟ್ಟೆನು, ಹಾಗಾಗಿ ನನ್ನ ರೆಕ್ಕೆ ಉಳಿಯಿತು, ಉಳಿದ ಎಲ್ಲ ಪರ್ವತಗಳ ರೆಕ್ಕೆಗಳನ್ನು ಕೂಡ ಕತ್ತರಿಸಿದ್ರು ಅಂತ ಹನುಮಂತನ ಪ್ರಶ್ನೆಗೆ ಪ್ರತ್ಯುತ್ತರವಾಗಿ ಮೈನಾಕ ಈ ಉತ್ತರವನ್ನ ಕೊಟ್ಟ. ವಜ್ರೇಣ ತೃತೀಯ ಏಕ, ವಜ್ರೀ ಪುಲ್ಲಿಂಗ ಪ್ರಥಮ ಏಕ, ಚಿಚ್ಛೇದ ಲಿಟ್ ಪ್ರಥಮ ಏಕ, ಪಕ್ಷಾನ್ ದ್ವಿತೀಯ ಬಹು, ನಿಶೇಷ ಭೂಭೃತಾಂ ನಿಶೇಷಾಃ ಭೂಭೃತಃ ನಿಶೇಷ ಭೂಭೃತಃ ತಾಂ ತೇಷಾಂ ನಿಶೇಷ ಭೂಭೃತಾಂ. ನೀತೋಹಂ, ನೀತೋ ಅಹಂ पूर्वरूप संधि, नीतः पुल्लिंग प्रथमा एक, अहम त्रिलिंग का प्रथमा एक, दया तृतीय एक, सिंधौ सप्तमी एक पुल्लिंग, सिंधुः शब्द सिंधौ, वायुना तृतीय एक, वायुनंदन वायोः नंदनः वायुनंदनः पुल्लिंग प्रथमा, संबोधना प्रथमा एक. श्री हरिप्रियतां श्री कृष्णार्पणमस्तु. कायेन वाचा मनसा इन्द्रियैर्वा बुद्ध्यात्मना वा अनुसृतस्वभाव करोमि यद्यत् सकलं परस्मै नारायणाय समर्पयामि. श्रीकृष्णार्पितमस्तु. ಒಂದು 10